ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಕೆರಟಿನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಸೊ ಕೆರಟಿನ್ ಬಂದು ಸ್ಕರ್ಲಿ ಹೇರ್ಗೆ ಸೂಟ್ ಆಗುವಂಥದ್ದು, ಮತ್ತು ಇದು ಬಂದು ಕೆಮಿಕಲ್ ಫ್ರೀ ಅಂತ ಹೇಳ್ತಾರೆ. ಸೊ ಬಟ್ ಇದು ಬಂದು ತುಂಬ ಘಾಟ್ ಇರುತ್ತೆ, ತುಂಬ ಸ್ಮೆಲ್ ಇರುತ್ತೆ. ಅಂದರೆ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಇದ್ರೆಲ್ಲ ಸ್ವಲ್ಪ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದರ್ವೈಸ್ ಸೂಪರ್. ಇದು ಫಾಸ್ಟಾಗಿ ಪ್ರೊಸೆಸ್ ಹೇಳ್ಬಿಡ್ತೀನಿ. ಫಸ್ಟಿಗೆ ಹೇರ್ ವಾಶ್ ಮಾಡಿಕೊಂಡು ಹೇರ್ನ ಡ್ರೈ ಮಾಡಿಕೊಂಡು ಐರನಿಂಗ್ ಮಾಡ್ಕೊಳ್ಬೇಕು. ಅದಾದಮೇಲೆ ಏನು ಮಾಡಬೇಕು, ಈ ರೀತಿ ಕ್ರೀಮ್ನ ಅಪ್ಲೈ ಮಾಡಬೇಕು. ರೂಟಿಗೆ 2 ಇಂಚಸ್ನ ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ಪೇಪರಲ್ಲಿ ರ್ಯಾಪ್ ಮಾಡಿ ಸೊ ಒಂದು 30 ಮಿನಿಟ್ಸ್ ಹಾಗೆ ಬಿಡಿ. ಅದಾದಮೇಲೆ ಬಂದು ನೋಡಿಕೊಂಡು ನೀವು ಡೈರೆಕ್ಟ್ ಬ್ಲೋ ಡ್ರೈ ಮಾಡಬೇಕು, ಹೇರ್ ವಾಶ್ ಮಾಡೋ ಹಾಗಿಲ್ಲ. ಸೊ ಡೈರೆಕ್ಟ್ ಬಂದು ನೀವು ಬ್ಲೋ ಡ್ರೈಯಲ್ಲಿ ನೀಟಾಗಿ ಅದನ್ನ ಡ್ರೈ ಮಾಡಬೇಕು. ನಂತರ ಐರನಿಂಗಲ್ಲಿ ಮಿಷಿನಲ್ಲಿ ತೊಗೊಂಡು ಐರನ್ ಮಾಡಬೇಕು. ಸೊ ಅದಾದಮೇಲೆ ಏನಾಗುತ್ತೆ, ನೆಸೆಸಿಟಿ ಇತ್ತಂದರೆ ನೀವು ಹೇರ್ ವಾಶ್ ಮಾಡಬಹುದು, ಇಲ್ಲ ಅಂತಂದರೆ ಹಾಗೆ ಬಿಡ್ಬೋದು. ಸೊ ಇವತ್ತಿನ ಡೇ ತುಂಬ ಕೇರ್ಫುಲ್ಲಾಗಿ ಕ್ಲಿಪ್ ಹಾಕ್ತೀರಾ, ಕಿವಿ ಹಿಂದೆ ಹಾಕ್ತೀರಾ, ಜಡೆ ಹಾಕ್ತೀರಾ, ಮೇಂಟೈನ್ ಮಾಡಬೇಕು. ಸೊ ನೆಕ್ಸ್ಟ್ ಡೇ ಬಂದು ಹೇರ್ ವಾಶ್ ಆ್ಯಂಡ್ ಬ್ಲೋ ಡ್ರೈ ಐರನಿಂಗ್ ಮಾಡ್ಕೊಂಡು ಸೊ ಕೆರಟಿನ್ ಶಾಂಪು ಯೂಸ್ ಮಾಡಿದ್ರೆ ಇಸ್ ಬೆಟರ್. ಐ ಹೋಪ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತಿ. ಇಷ್ಟ ಅಂದರೆ ಲೈಕ್ ಮಾಡಿ.